ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಹರ್ಷ, ಸಹಾಯಕ ಪ್ರಾಧ್ಯಾಪಕರು, ಅರ್ಥಶಾಸ್ತ್ರ ವಿಭಾಗ, ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು, ಕುಶಾಲನಗರ. ನಾವು ಇವತ್ತು ಹ್ಯೂಮನ್ ಆಬ್ಜೆಕ್ಟಿವ್ಸ್, ಸೋಷಿಯಲ್ ಆಬ್ಜೆಕ್ಟಿವ್ಸ್ ಅಂಡ್ ನ್ಯಾಷನಲ್ ಆಬ್ಜೆಕ್ಟಿವ್ಸ್ ಆಫ್ ಬಿಸ್ನೆಸ್ ಇದರ ಬಗ್ಗೆ ಅಧ್ಯಯನ ಮಾಡ್ತಾ ಇದ್ದೇವೆ. ನಾವು ಲಾಸ್ಟ್ ಸೆಷನ್ ಅಲ್ಲಿ ಅಥವಾ ಕೊನೆಯ ತರಗತಿಯಲ್ಲಿ we have discussed on economic and non-economic objectives of business. ಆರ್ಥಿಕ ಮತ್ತು ಆರ್ಥಿಕೇತರ ವ್ಯಾವಹಾರಿಕ ಉದ್ದೇಶಗಳನ್ನು ಅಧ್ಯಯನ ಮಾಡಿದೆವು. ಇದರಿಂದ ನಾವೇನು ತಿಳ್ಕೊಂಡಿದ್ದು ಅಂತ ಹೇಳಿದ್ರೆ, ಒಂದು ಉದ್ಯಮದ ಮುಖ್ಯ ಗುರಿಯು ಲಾಭ ಗಳಿಕೆ, ಮಾರಾಟದ ಗರಿಷ್ಠತೆ, ಅದರ ಜೊತೆಗೆ ಸಂಪನ್ಮೂಲಗಳ ಸಮರ್ಪಕ ಉಪಯೋಗ. ಈ ಮೂರು ಅಂಶಗಳು ಒಂದು ಉದ್ಯಮದ ಮುಖ್ಯ ಉದ್ದೇಶವಾಗಿರುತ್ತದೆ. ಇದನ್ನು ಆರ್ಥಿಕ ಅಂಶಗಳು ಎಂದು ಸಹ ಕರೆಯಲಾಗುತ್ತದೆ. ಆರ್ಥಿಕೇತರ ಅಂಶಗಳಾದ ರಾಜಕೀಯ, ಸಾಂಸ್ಕೃತಿಕ, ಸಾಮಾಜಿಕ, ಐತಿಹಾಸಿಕ ಅಂಶಗಳು ಸಹ ಆ ಅಂಶಗಳಿಂದ ಉದ್ಯಮವು ತನ್ನ ವ್ಯವಹಾರವನ್ನು ಹೆಚ್ಚಿಸಿದರೆ ಆ ಅಂಶಗಳನ್ನು ಸಹ ಇದು ಪರಿಗಣನೆಗೆ ತೆಗೆದುಕೊಳ್ಳುತ್ತದೆ. ಇಷ್ಟು ಅಂಶಗಳನ್ನು ನಾವು ಕೊನೆಯ ತರಗತಿಯಲ್ಲಿ ವಿವರಿಸಿದ್ದೇವೆ. ಇವತ್ತು ಟುಡೇ ವಿ ಆರ್ ಗೋಯಿಂಗ್ ಟು ಡಿಸ್ಕಸ್ ಅಬೌಟ್ ಬಿಸ್ನೆಸ್ ಆಬ್ಜೆಕ್ಟಿವ್ಸ್, ಅದರಲ್ಲಿ ಇನ್ ದಟ್ ಹ್ಯೂಮನ್, ಸೋಷಿಯಲ್ ಅಂಡ್ ನ್ಯಾಷನಲ್ ಆಬ್ಜೆಕ್ಟಿವ್ಸ್, ಮಾನವೀಯ, ಸಾಮಾಜಿಕ ಹಾಗೂ ರಾಷ್ಟ್ರೀಯ ಉದ್ದೇಶಗಳನ್ನು ಇಂದಿನ ಸೆಷನ್ ಅಲ್ಲಿ ನಾವು ಅಧ್ಯಯನ ಮಾಡಲಿಕ್ಕಿದ್ದೇವೆ. ಮೊದಲಿಗೆ ಈ ಮೂರು ಉದ್ದೇಶಗಳ ಅರ್ಥ, ಮಾನವೀಯ ಉದ್ದೇಶಗಳು, ಸಾಮಾಜಿಕ ಉದ್ದೇಶಗಳು ಮತ್ತು ರಾಷ್ಟ್ರೀಯ ಉದ್ದೇಶಗಳನ್ನು ಅಧ್ಯಯನ ಮಾಡೋಣ. ನಾವು ಕೊನೆಯ ತರಗತಿಯಲ್ಲಿ ಅಧ್ಯಯನ ಮಾಡಿದ ಹಾಗೆ, ಒಂದು ಉದ್ಯಮವು ಕೇವಲ ಲಾಭವನ್ನು ಮಾತ್ರ ಗಳಿಸುವುದಲ್ಲದೆ ಗ್ರಾಹಕರಿಗೆ ಗುಣಮಟ್ಟದ ವಸ್ತುಗಳನ್ನು ಸಹ ಒದಗಿಸುವುದು, ಅದರೊಂದಿಗೆ ಪರಿಸರವನ್ನು ಸಂರಕ್ಷಣೆ ಮಾಡುವುದು, ಅದರೊಂದಿಗೆ ದೇಶದ ಆರ್ಥಿಕ ಅಭಿವೃದ್ಧಿ ಮತ್ತು ಬೆಳವಣಿಗೆಗೆ ಹೆಚ್ಚು ಪ್ರಾಮುಖ್ಯತೆ ನೀಡುವುದು ಉದ್ಯಮ ವ್ಯವಹಾರದ ಮುಖ್ಯ ಉದ್ದೇಶವಾಗಿರುತ್ತದೆ. The firm may be to earn a profit for its growth and development, to provide quality goods to its customers, to protect the environment. ಮೊದಲಿಗೆ ಮಾನವನ ಗುರಿಗಳು ಅಥವಾ ಮಾನವೀಯ ಗುರಿಗಳನ್ನು ನಾವು ಅಧ್ಯಯನ ಮಾಡುವ. ಫಸ್ಟ್ ಒನ್ ಈಸ್ ಹ್ಯೂಮನ್ ಆಬ್ಜೆಕ್ಟಿವ್ಸ್. A business is also a human organization where numbers of people are directly or indirectly involved in it to pursue their individual goals. ಒಂದು ವ್ಯವಹಾರವೆಂದರೆ ಮಾನವನ ಸಂಘಟನೆಯ ಆಗಿದ್ದು, ಅದರಲ್ಲಿ ಹಲವು ಜನರು ನೇರವಾಗಿ ಅಥವಾ ಪರೋಕ್ಷವಾಗಿ ತಮ್ಮ ವೈಯಕ್ತಿಕ ಗುರಿಗಳನ್ನು ಸಾಧಿಸಲು ಪರಿಶ್ರಮಿಸುತ್ತಿರುತ್ತಾರೆ. ಉದ್ಯಮದ ಮಾನವೀಯ ಉದ್ದೇಶಗಳು ಈ ಕೆಳಗಿನಂತಿವೆ. There are many human objectives. They are fair return to owners. ಮಾಲೀಕರಿಗೆ ನ್ಯಾಯಯುತವಾದ ಪ್ರತಿಫಲ. ಉದ್ಯಮದಾರರು ಅಥವಾ ವ್ಯವಹಾರಸ್ಥರು ತಮ್ಮ ಬಂಡವಾಳ ಹೂಡಿಕೆಯಿಂದ ನಿರೀಕ್ಷಿತ ಪ್ರತಿಫಲವನ್ನು ಹೊಂದುವುದೇ ಅವರ ಮುಖ್ಯ ಗುರಿಯಾಗಿರುತ್ತದೆ. In every business, owners expect some returns to his capital investment. Second one is
Fair compensation to employees. ಉದ್ಯೋಗಿಗಳಿಗೆ ನ್ಯಾಯಯುತವಾದ ಪರಿಹಾರ. The success of a business largely depends on their hard work and efficiency. ಒಂದು ಉದ್ಯಮದ ಗೆಲುವಿಗೆ ಅಲ್ಲಿನ ಉದ್ಯೋಗಸ್ಥರ ಉತ್ತಮ ಕೆಲಸ ಹಾಗೂ ದಕ್ಷತೆಯಿಂದ ಮಾಡುವಂತಹ ಕೆಲಸವು ಮುಖ್ಯವಾಗಿರುತ್ತದೆ. ಇದಕ್ಕೆ ಪ್ರತ್ಯುತ್ತರವಾಗಿ ಪ್ರತ್ಯುತ್ತರವಾಗಿ ಒಂದು ಕಂಪನಿಯು ಅಥವಾ ಒಬ್ಬ ವ್ಯವಹಾರಸ್ಥನು ಉದ್ಯೋಗಿಗಳಿಗೆ ಕೆಲವೊಂದು ಅಮ್ಯೂನಿಮೆಂಟ್ಸ್, ಪರ್ಕ್ಸ್, ಕಾಂಪನ್ಸೇಷನ್ಸ್, ಪೆನ್ಷನ್ಸ್, ಪ್ರಮೋಷನ್ಸ್ ಗಳನ್ನು ಕೊಡಬೇಕಾಗುತ್ತದೆ. ಅಂದರೆ ಮುಂಬಡ್ತಿ ಇರಬಹುದು, ಹೆಚ್ಚು ರಜೆಗಳಿರಬಹುದು, ಅದರ ಜೊತೆಗೆ ಪರಿಹಾರಗಳಿರಬಹುದು. ಹಾಗೆ ಸ್ಯಾಲರಿ ಹೈಕ್ ಅಂದ್ರೆ ವೇತನದಲ್ಲಿ ಹೆಚ್ಚಳ, ಇಂತಹ ಸೌಕರ್ಯಗಳನ್ನು ಕೊಡುವುದರಿಂದ ಅವರ ಹಿತರಕ್ಷಣೆಯನ್ನು ಕಾಪಾಡಬಹುದು. ಇಟ್ ಮೇ ಇನ್ಕ್ರೀಸ್ ದೇರ್ ಗುಡ್ ವಿಲ್ ಆಫ್ ಎಂಪ್ಲಾಯೀಸ್ and they are ready to do more work and they are more intensive, they are more inspired to do work in business activities. Next point is welfare of employees. ಉದ್ಯೋಗಿಗಳ ಯೋಗಕ್ಷೇಮವನ್ನು ಕಾಪಾಡುವುದು. ಪ್ರತಿ ಉದ್ಯಮದ ಮುಖ್ಯ ಉದ್ದೇಶವು ಉದ್ಯೋಗಿಗಳ ಯೋಗಕ್ಷೇಮವನ್ನು ಕಾಪಾಡಬೇಕಾಗುತ್ತದೆ. ಉದ್ಯೋಗಿಗಳು ಎಂದರೆ ಕೇವಲ ಒಂದು ಯಂತ್ರ ಅಥವಾ ತಂತ್ರವಿದ್ದ ಹಾಗೆ ಅಲ್ಲ, ಅವರ ಪಾಲುದಾರಿಕೆ ಬಹಳ ಮುಖ್ಯವಾಗಿರುತ್ತದೆ. ಅಂದರೆ ದಿ ಆನರ್ ಅಂಡ್ ಡಿಗ್ನಿಟಿ ಆಫ್ ಲೇಬರ್ ಅಂಡ್ ಟ್ರೀಟ್ ದೆಮ್ ಆಸ್ ಪಾರ್ಟ್ನರ್ಸ್ ರಾದರ್ ದೆನ್ ಸಿಂಪ್ಲಿ ವರ್ಕಿಂಗ್ ಹ್ಯಾಂಡ್ಸ್. ಒಂದು ಉದ್ಯಮ ವ್ಯವಸ್ಥೆಯಲ್ಲಿ ಶಾಂತಿಯುತವಾದ ಕೆಲಸದ ವಾತಾವರಣವನ್ನು ನಿರ್ಮಿಸುವುದು. It means a firm to be created a good peaceful atmosphere to accomplish some works by workers. ಉದ್ಯೋಗಿಗಳನ್ನು ಯಾವುದೇ ರೀತಿಯ ಶೋಷಣೆ ಅಥವಾ ತಾರತಮ್ಯ ಮಾಡದೆ ಅವರ ಘನತೆ ಗೌರವವನ್ನು ಹೆಚ್ಚಿಸುವಂತಹ ಪ್ರೋತ್ಸಾಹವನ್ನು ನೀಡುವಂಥದ್ದು ಒಂದು ಉದ್ಯಮದ ಮುಖ್ಯ ಕೆಲಸವಾಗಿರುತ್ತದೆ. ನೆಕ್ಸ್ಟ್ ಪಾಯಿಂಟ್ ಈಸ್ ಜಾಬ್ ಸ್ಯಾಟಿಸ್ಫ್ಯಾಕ್ಷನ್. ಉದ್ಯೋಗದಲ್ಲಿ ತೃಪ್ತಿ. ಎಂಪ್ಲಾಯಿ ಮೋಟಿವೇಶನ್ ಈಸ್ ಇಂಪಾರ್ಟೆಂಟ್ ಫಾರ್ ದಿ ಪ್ರೊಡಕ್ಟಿವಿಟಿ ಅಂಡ್ ಪ್ರಾಫಿಟಬಿಲಿಟಿ ಆಫ್ ಬಿಸ್ನೆಸ್. ಉದ್ಯೋಗಿಗಳಿಗೆ ಕೆಲಸದಲ್ಲಿ ಹೆಚ್ಚು ಆಸಕ್ತಿಯನ್ನು ಹೆಚ್ಚಿಸಿಕೊಳ್ಳಲು ಅವರಿಗೆ ಪ್ರೇರೇಪಿಸುವಂಥದ್ದು ಬಹಳ ಮುಖ್ಯವಾಗಿರುತ್ತದೆ. ಪ್ರೇರೇಪಣೆಯಿಂದ ಒಂದು ಉದ್ಯಮದ ಉತ್ಪಾದಕತೆ ಹಾಗೂ ಲಾಭದಾಯಕತ್ವವು ಹೆಚ್ಚಳವಾಗುತ್ತದೆ. ನೆಕ್ಸ್ಟ್ ಪಾಯಿಂಟ್ ಈಸ್ ವರ್ಕರ್ಸ್ ಪಾರ್ಟಿಸಿಪೇಷನ್. ಉದ್ಯೋಗಿಗಳ ಭಾಗವಹಿಸುವಿಕೆ. ಇಟ್ ಇಂಪ್ರೂವ್ಸ್ ಕಾರ್ಡಿಯಲ್ ರಿಲೇಶನ್ಶಿಪ್ ಬಿಟ್ವೀನ್ ಎಂಪ್ಲಾಯರ್ಸ್ ಅಂಡ್ ಎಂಪ್ಲಾಯೀಸ್. ಸಂಘಟನಕಾರರು ಅಥವಾ ಉದ್ಯಮಿಗಳು ಮತ್ತು ಉದ್ಯೋಗಿಗಳ ನಡುವೆ ಒಳ್ಳೆಯ ಬಾಂಧವ್ಯ ಬೆಳೆದಾಗ ಆ ಉದ್ಯಮದ ವ್ಯವಹಾರ ಅಥವಾ ಉತ್ಪಾದಕತೆ ಅಥವಾ ಉದ್ಯಮದ ಒಟ್ಟು ಆರ್ಥಿಕ ಚಟುವಟಿಕೆ ಹೆಚ್ಚಿಸಲು ಸಾಧ್ಯವಾಗುತ್ತದೆ. ನೆಕ್ಸ್ಟ್ ಪಾಯಿಂಟ್ ಈಸ್ ಸ್ಯಾಟಿಸ್ಫ್ಯಾಕ್ಷನ್ ಆಫ್ ಕನ್ಸ್ಯೂಮರ್ಸ್. ಗ್ರಾಹಕರ ಹಿತರಕ್ಷಣೆಯನ್ನು ಕಾಪಾಡುವುದು ಎಂದರ್ಥ. ಇಟ್ ಎನ್ಶೂರ್ಸ್ that by providing the right quality goods and services at the right time and place. ಒಂದು ಉದ್ಯಮವು ಗ್ರಾಹಕರಿಗೆ ಸರಿಯಾದ ಸಮಯಕ್ಕೆ ಹಾಗೂ ಸರಿಯಾದ ಸ್ಥಳಕ್ಕೆ
ಒಳ್ಳೆಯ ಗುಣಮಟ್ಟದ ಸರಕು ಮತ್ತು ಸೇವೆಗಳನ್ನು ಒದಗಿಸುವುದರಿಂದ ಗ್ರಾಹಕರ ಹಿತರಕ್ಷಣೆಯನ್ನು ಕಾಪಾಡಬಹುದು. ಗ್ರಾಹಕರ ಹಿತರಕ್ಷಣೆಯ ಕಾಪಾಡುವಿಕೆಯಿಂದ ಸರಕಿನ ಬೇಡಿಕೆಯ ಹೆಚ್ಚಳವಾಗಿ ಉದ್ಯಮವು ಹೆಚ್ಚು ಲಾಭವನ್ನು ಗಳಿಸುವ ಸಾಧ್ಯತೆ ಇರುತ್ತದೆ. ನೆಕ್ಸ್ಟ್ ಈಸ್ ಸೋಷಿಯಲ್ ಆಬ್ಜೆಕ್ಟಿವ್ಸ್, ಸಾಮಾಜಿಕ ಉದ್ದೇಶಗಳು. There are some business obligations that a business needs to fulfill, such as ಕೆಲವೊಂದು ಸಾಮಾಜಿಕ ಉದ್ದೇಶಗಳು ಈ ಕೆಳಗಿನಂತಿವೆ. ಮೊದಲನೆಯದು, the first one is supply of quality of products at fair price. ನ್ಯಾಯಯುತ ಬೆಲೆಯಲ್ಲಿ ಗುಣಮಟ್ಟದ ವಸ್ತುಗಳ ಪೂರೈಕೆ. A business must be aware of tastes, preference, and needs of its customers to maintain an adequate supply of quality of products. ಒಂದು ಉದ್ಯಮವು ಹೆಚ್ಚು ಗ್ರಾಹಕರನ್ನು ಆಕರ್ಷಿಸಲು ಗ್ರಾಹಕರ ಅಭಿರುಚಿ, ಒಲವು ಮತ್ತು ಅಗತ್ಯತೆಗಳಿಗೆ ಅನುಸಾರವಾಗಿ ಗುಣಮಟ್ಟದ ವಸ್ತುಗಳನ್ನು ಸಮರ್ಪಕವಾಗಿ ಪೂರೈಕೆ ಮಾಡಿದಾಗ ಆ ಉದ್ಯಮವು ತನ್ನ ಉದ್ಯಮಶೀಲತ್ವವನ್ನು ವಿಸ್ತರಿಸಲು ಸಾಧ್ಯವಾಗುತ್ತದೆ. ನೆಕ್ಸ್ಟ್ ಸೋಷಿಯಲ್ ಅಬ್ಜೆಕ್ಟಿವ್ ಈಸ್ ಕ್ರಿಯೇಷನ್ ಆಫ್ ಎಂಪ್ಲಾಯ್ಮೆಂಟ್ ಆಪರ್ಚುನಿಟಿ. A business needs to generate more employment opportunity to the members of the society. ಸಮಾಜದ ಜನರಿಗೆ ಹೆಚ್ಚು ಉದ್ಯೋಗಾವಕಾಶಗಳನ್ನು ಸೃಷ್ಟಿ ಮಾಡುವುದು ಸಹ ಉದ್ಯಮದ ಒಂದು ಮುಖ್ಯ ಗುರಿಯಾಗಿರುತ್ತದೆ. A firm needs to be increased its employment level every year. ಉದ್ಯಮವು ಪ್ರತಿ ವರ್ಷವೂ ಉದ್ಯೋಗ ಸೃಷ್ಟಿ ಮಾಡುವುದರಿಂದ ನಿರುದ್ಯೋಗ ಸಮಸ್ಯೆಯನ್ನು ಹೋಗಲಾಡಿಸುವ ಉದ್ದೇಶವನ್ನು ಹೊಂದಿರಬೇಕಾಗುತ್ತದೆ. ನೆಕ್ಸ್ಟ್ ಪಾಯಿಂಟ್ ಈಸ್ ಎ ಫರ್ಮ್ ಶುಡ್ ಬಿ ರಿಫ್ರೈನ್ ಫ್ರಮ್ ಆಂಟಿ ಸೋಷಿಯಲ್ ಪ್ರಾಕ್ಟೀಸಸ್. ಸಮಾಜಘಾತುಕ ಅಂಶಗಳಿಂದ ಉದ್ಯಮವು ದೂರವಿರಬೇಕಾಗುತ್ತದೆ. A business has to earn legitimate profit by showing decent behavior to its customers. A firm needs to be cultivated goodwill in the minds of the customers. ಒಂದು ಉದ್ಯಮವು ಗ್ರಾಹಕರಿಂದ ಒಳ್ಳೆಯ ಮನೋಭಾವನೆಯನ್ನು ಬೆಳೆಸಿಕೊಳ್ಳಬೇಕಾಗುತ್ತದೆ. ಲಾಭ ಗಳಿಕೆಯು ಕಾನೂನಾತ್ಮಕವಾಗಿದ್ದು ಯಾವುದೇ ರೀತಿಯ ಕಾನೂನು ಬಾಹಿರ ಲಾಭ ಗಳಿಕೆಯನ್ನು ಉದ್ಯಮವು ಪಡೆಯಬಾರದು. ನೆಕ್ಸ್ಟ್ ಪಾಯಿಂಟ್ ಈಸ್ ಪ್ರಿಸರ್ವೇಷನ್ ಆಫ್ ಎನ್ವಿರಾನ್ಮೆಂಟ್. ಪರಿಸರದ ಸಂರಕ್ಷಣೆ ಅಂದರೆ ಎ ಬಿಸ್ನೆಸ್ ಮಸ್ಟ್ ಬಿ ಅವೇರ್ ಆಫ್ ದ ಎನ್ವಿರಾನ್ಮೆಂಟಲ್ ಪ್ರಾಬ್ಲಮ್ಸ್ ಅಂಡ್ ಟ್ರೈ ಟು ಪ್ರೊಟೆಕ್ಟ್ ಅಂಡ್ ಕಮ್ಯುನಿಟಿ ಅಂಡ್ ಸೋಷಿಯಲ್ ಸರ್ವಿಸಸ್. ಒಂದು ಉದ್ಯಮದ ವ್ಯವಹಾರವು ಪರಿಸರದ ತೊಂದರೆಗಳ ಬಗ್ಗೆ ಕಾಳಜಿ ವಹಿಸಬೇಕಾಗುತ್ತದೆ. ಅದರೊಂದಿಗೆ ಸಮುದಾಯ ಹಾಗೂ ಸಮಾಜದ ಸೇವೆಗಳನ್ನು ಸಂರಕ್ಷಿಸಬೇಕಾಗುತ್ತದೆ. ನೆಕ್ಸ್ಟ್ ಈಸ್ ನ್ಯಾಷನಲ್ ಆಬ್ಜೆಕ್ಟಿವ್ಸ್. ಎ ಬಿಸ್ನೆಸ್ ಮಸ್ಟ್ ಆಕ್ಟ್ ಆಸ್ an instrument for implement the national plan program and policies for fulfilling national interests. ಒಂದು ಉದ್ಯಮದ ವ್ಯವಹಾರವು ರಾಷ್ಟ್ರೀಯ ಯೋಜನೆ, ಕಾರ್ಯಕ್ರಮ ಮತ್ತು ನೀತಿಗಳನ್ನು
ಕಾರ್ಯರೂಪಕ್ಕೆ ತರುವುದರಿಂದ ದೇಶದ ಹಿತಾಸಕ್ತಿಯನ್ನು ಕಾಪಾಡುವ ಒಂದು ತಂತ್ರವಾಗಿ ಕಾರ್ಯನಿರ್ವಹಿಸಬೇಕಾಗುತ್ತದೆ. There are many national objectives. They are utilization of natural resources. ನೈಸರ್ಗಿಕ ಸಂಪನ್ಮೂಲಗಳ ಉಪಯುಕ್ತತೆ. A business must try to properly utilize indigenous resources, which not only reduce imports but also save foreign exchange. ಒಂದು ಉದ್ಯಮವು ರಾಷ್ಟ್ರದ ಹಿತಾಸಕ್ತಿಯನ್ನು ಕಾಪಾಡಲು ದೇಶೀಯ ಸಂಪನ್ಮೂಲಗಳನ್ನು ಹೆಚ್ಚಾಗಿ ಉಪಯೋಗಿಸಿ ಆಮದನ್ನು ಕಡಿತಗೊಳಿಸುವ ಮೂಲಕ ವಿದೇಶಿ ವಿನಿಮಯವನ್ನು ಉಳಿತಾಯ ಮಾಡುವಂತಹ ಶಕ್ತಿಯನ್ನು ಬೆಳೆಸಿಕೊಳ್ಳಬೇಕಾಗುತ್ತದೆ. A firm has to practice export promotion and import substitution concept. It paves the way for self-reliance in the interest of the nation. A firm needs to be more loyal to the nation. Next point is development of enterprises. ಉದ್ಯಮಗಳ ಅಭಿವೃದ್ಧಿ. It depends on both large and small scale enterprises. The growth of large industries pave the way for small industrial growth. ಉದ್ಯಮಗಳನ್ನು ಎರಡು ಭಾಗಗಳಾಗಿ ವಿಂಗಡಿಸಲಾಗುತ್ತದೆ. ಸಣ್ಣ ಪ್ರಮಾಣದ ಉದ್ಯಮಗಳು ಹಾಗೂ ದೊಡ್ಡ ಪ್ರಮಾಣದ ಉದ್ಯಮಗಳು. ಸಣ್ಣ ಪ್ರಮಾಣದ ಉದ್ಯಮಗಳು ದೊಡ್ಡ ಪ್ರಮಾಣದ ಉದ್ಯಮಗಳಿಂದ ಬೆಳವಣಿಗೆಯಾಗುತ್ತಾ ಹೋಗಬೇಕು. ಸಣ್ಣ ಪ್ರಮಾಣದ ಉದ್ಯಮಗಳು ಸ್ಥಳೀಯ ಮಟ್ಟದ ಉದ್ಯಮಗಳಾಗಿದ್ದು, ಈ ಉದ್ಯಮಗಳಿಗೆ ಸಣ್ಣ ಪ್ರಮಾಣದ ಬಂಡವಾಳವು ಸಾಕಾಗುತ್ತದೆ. ಆದ್ದರಿಂದ ದೇಶದ ಹಿತಾಸಕ್ತಿಯನ್ನು ಕಾಪಾಡಲು ಸಣ್ಣ ಪ್ರಮಾಣದ ಉದ್ಯಮಗಳನ್ನು ಹೆಚ್ಚಿಸಬೇಕಾಗುತ್ತದೆ. Next point is production as per national priorities. ದೇಶೀಯ ಹಿತರಕ್ಷಣೆಯ ಆಧಾರದ ಮೇಲೆ ಉತ್ಪಾದನೆ. A business firm has to produce goods and services to meet the basic necessities of people. ಒಂದು ಉದ್ಯಮ ಸಂಸ್ಥೆಯು ಜನರ ಮೂಲ ಅಗತ್ಯತೆಗಳನ್ನು ಪೂರೈಸಲು ಸರಕು ಮತ್ತು ಸೇವೆಗಳನ್ನು ಉತ್ಪಾದನೆ ಮಾಡಬೇಕಾಗುತ್ತದೆ. ಮೂಲ ಅಗತ್ಯ ವಸ್ತುಗಳು ಹೆಚ್ಚು ಲಾಭವನ್ನು ತರದೇ ಇದ್ದರೂ ದೇಶದ ಹಿತಾಸಕ್ತಿಯಿಂದ ಒಂದು ಉದ್ಯಮವು ಅಂತಹ ವಸ್ತುಗಳನ್ನು ಉತ್ಪಾದಿಸುತ್ತದೆ. ನೆಕ್ಸ್ಟ್ ಪಾಯಿಂಟ್ ಈಸ್ self-sufficiency and export promotion. ಸ್ವಾವಲಂಬನೆ ಮತ್ತು ರಫ್ತಿನ ಹೆಚ್ಚಳ. Generally, a business is supposed to produce and sell those goods and services which help to substitute imports and promote exports. ಸ್ವಾವಲಂಬನೆ ಎಂದರೆ ದೇಶೀಯ ಕೈಗಾರಿಕೆಗಳು ಹಾಗೂ ದೇಶೀಯ ವಸ್ತುಗಳ ಉತ್ಪಾದನೆಯನ್ನು ಹೆಚ್ಚಿಸುವುದು ಎಂದರ್ಥ. ಅಂದರೆ ಆಮದನ್ನು ಕಡಿಮೆ ಮಾಡಿ ದೇಶೀಯ ವಸ್ತುಗಳ ಉತ್ಪಾದನೆಯನ್ನು ಹೆಚ್ಚಿಸಿ ಅಂತಹ ವಸ್ತುಗಳನ್ನು ಬೇರೆ ದೇಶಕ್ಕೆ ರಫ್ತು ಮಾಡುವ ಮೂಲಕ ರಫ್ತನ್ನು ಹೆಚ್ಚಾಗಿ ಉತ್ತೇಜಿಸುವುದು ಎಂದರ್ಥವಾಗುತ್ತದೆ. ಉದಾಹರಣೆಗೆ ಮೇಕ್ ಇನ್ ಇಂಡಿಯಾ ಕಾನ್ಸೆಪ್ಟ್ ದೇಶೀಯ ಕೈಗಾರಿಕೆಗಳ ಉತ್ಪಾದನೆಯ ತಯಾರಿಕೆ ಎಂದರ್ಥ. ನೆಕ್ಸ್ಟ್ ಪಾಯಿಂಟ್ ಈಸ್ ಬ್ಯಾಲೆನ್ಸ್ಡ್ ರೀಜನಲ್ ಡೆವಲಪ್ಮೆಂಟ್.
ಪ್ರಾದೇಶಿಕ ಅಭಿವೃದ್ಧಿಯ ಸಮತೋಲನ. A business helps to achieve balanced regional development by investing and utilizing local resources available even in backward and remote areas of the country. ಉದ್ಯಮಗಳು ತಮ್ಮ ಬಂಡವಾಳ ಹೂಡಿಕೆಯನ್ನು ಹಿಂದುಳಿದ ಹಾಗೂ ಗ್ರಾಮೀಣ ಪ್ರದೇಶಗಳಲ್ಲಿ ಹೆಚ್ಚಾಗಿ ಹೂಡಿಕೆ ಮಾಡುವುದರಿಂದ ಅಲ್ಲಿರುವ ಸ್ಥಳೀಯ ಸಂಪನ್ಮೂಲಗಳನ್ನು ಸಮರ್ಪಕವಾಗಿ ಉಪಯೋಗಿಸಿ ಪ್ರಾದೇಶಿಕ ಅಸಮತೋಲನವನ್ನು ಕಡಿಮೆ ಮಾಡಲು ಸಾಧ್ಯವಾಗುತ್ತದೆ. ಉದ್ಯಮಗಳು ಹಿಂದುಳಿದ ಪ್ರದೇಶಗಳಲ್ಲಿ ಹೆಚ್ಚಾಗಿ ಹೂಡಿಕೆ ಮಾಡುವುದರಿಂದ ಮೂಲಭೂತ ಸೌಕರ್ಯಗಳ ಕೊರತೆಯನ್ನು ಹೋಗಲಾಡಿಸಲು ಸಾಧ್ಯವಾಗುತ್ತದೆ. ವಿತ್ ದಟ್ ವಿ ಕಂಪ್ಲೀಟ್ human, social, and the national objectives of a business. Thank you.